ಅಭಿಮಾನಿಗಳ ಆರಾಧ್ಯ ದೈವ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಚಿತ್ರ ನಾಳೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಚಿತ್ರಕ್ಕೆ ಮೈಸೂರಿನವರು ದರ್ಶನ್ ಅಂದ್ರೆ ಮೈಸೂರು, ಮೈಸೂರು ಅಂದ್ರೆ ದರ್ಶನ್ ಅಂತ ಈಗ ನಾಡಿಗೆ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ದರ್ಶನ್ ಅಭಿಮಾನಿಗಳ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತಹ ನಾಗರಾಜ್ ಮತ್ತು ಅವರ ಸ್ನೇಹಿತರಾದಂತಹ ಮಹೇಂದ್ರ ಸಿಂಗ್ ಕಾಳಪ್ಪ ನೇತೃತ್ವದಲ್ಲಿ ಒಂದು ಆಟೋ ಮೆರವಣಿಗೆ ನಡೀತಾ ಇದೆ. ನಾವು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಒಂದು ಎತ್ತಿನ ಗಾಡಿ, ದರ್ಶನ್ ಅವರೇ ಸ್ವತಃ ಸಾಕಿರುವಂತಹ ಎತ್ತಿನ ಗಾಡಿಯನ್ನು ಕೂಡ ಈಗ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಕರ್ಕೊಂಡು ಬಂದಿರ್ತಕ್ಕಂಥ, ಜೊತೆಗೆ ನೂರಾರು ಆಟೋಗಳು ಕೂಡ ಈಗ ಸ್ಟಾರ್ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ಹಳೆ ಚಿತ್ರಗಳಲ್ಲಿ ಒಂದು ಪ್ರಚಾರ ಮಾಡೋದಕ್ಕೆ ಸ್ಟಾರ್ ಮೆರವಣಿಗೆಯನ್ನು ಮಾಡ್ತಾ ಇದ್ರು. ಅದೇ ರೀತಿ ಮೈಸೂರಿನ ವರಪುತ್ರ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಕಾಟೇರ ಚಿತ್ರಕ್ಕೆ ಮತ್ತೆ ಈಗ ಆಟೋ ಮೆರವಣಿಗೆ ಕಳೆ ತಂದಿರ್ತಕ್ಕಂಥದ್ದು. ಈಗ ನಾವು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಈಗಾಗಲೇ ಎತ್ತಿನ ಗಾಡಿಗಳು ಕೂಡ ಹತ್ತಾರಿದೆ, ಜೊತೆಗೆ ನೂರಾರು ಆಟೋಗಳು ಕೂಡ ಸ್ಟಾರ್ಗಳನ್ನು ಕಟ್ಕೊಂಡು ಏನು ಮೈಸೂರಿನ ಪ್ರಮುಖ ನಗರ ಬೀದಿಗಳಲ್ಲಿ ಮೆರವಣಿಗೆ ಓಡೋದಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು ನಾವು ಕೂಡ ದೃಶ್ಯಗಳು ತೋರಿಸ್ತಾ ಇದ್ದೀವಿ. ಈ ವಿಚಾರವಾಗಿ ಮಾತಾಡೋದಕ್ಕೆ ಸ್ವತಃ ನಟ ದರ್ಶನ್ ಅವರ ಆಪ್ತರು ಹಾಗೂ ಅವರ ಅಭಿಮಾನಿಗಳ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಅವರು ಕೂಡ ಇದ್ದಾರೆ. ನಾವು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಾಳೆ ಕಾಟೇರ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಮೈಸೂರಲ್ಲಿ ಯಾವ ರೀತಿ ಒಂದು ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ? ಮೈಸೂರಲ್ಲಿ ಕಾಟೇರ ಸಿನಿಮಾ ಬರೀ ಸಿನಿಮಾ ರಿಲೀಸ್ ಆಯ್ತಲ್ಲ, ಹಬ್ಬದ ರೀತಿಲಿ ನಾವು ಅದನ್ನ ಸಂಭ್ರಮಾಚರಣೆ ಮಾಡ್ತಾ ಇದೀವಿ. ಇಲ್ಲಿ ನೋಡ್ತಾ ಇದ್ರೆ ನೀವು ನೂರಾರು ಜನ, ಸಾವಿರಾರು ಜನ ಅಭಿಮಾನಿಗಳು ಸೇರ್ತಾರೆ. ಇವತ್ತು ಎತ್ತಿನ ಗಾಡಿ ಆಗ್ಬೋದು, ಇಲ್ಲ ಆಟೋಗಳಾಗ್ಬೋದು, ಮತ್ತೆ ಇನ್ನು ಬೇರೆ ಬೇರೆ ರೀತಿಯಾದ ಸ್ಟಾರ್ ಮೆರವಣಿಗೆನ ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಸಂಕ್ರಾಂತಿ ಹಬ್ಬ, ಯುಗಾದಿ ಹಬ್ಬ, ಹೊಸ ವರ್ಷ ಎಲ್ಲ ಸೇರಿಸಿ ನಾಳೆನೇ ನಮಗೆ. ಸೊ ಕಾಟೇರ ಚಿತ್ರ 100 ದಿನ ಆಚರಿಸಲಿ ಅಂದ್ಬಿಟ್ಟು ಹಾರೈಸ್ತಾ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ ಮೆರವಣಿಗೆ. ಅಂದ್ರೆ ಈ ಹಿಂದೆ ರಾಜ್ಕುಮಾರ್ ಅವರು ಮತ್ತೆ ಅಂಬರೀಷ್, ವಿಷ್ಣುವರ್ಧನ್ ಚಲನಚಿತ್ರಗಳ ಬಿಡುಗಡೆಯಾದ ಮಾತ್ರ ಸ್ಟಾರ್ ಮೆರವಣಿಗೆ ಮಾಡ್ತಾ ಇದ್ರು. ಮತ್ತೆ ದರ್ಶನ್ ಅವರ ಅಭಿನಯದ ಕಾಟೇರ ಚಿತ್ರ ಬಿಡುಗಡೆ ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಮೆರವಣಿಗೆ ಮಾಡ್ತಾರೆ. ಯಾಕೆ ಮತ್ತೆ ಸ್ಟಾರ್ ಮೆರವಣಿಗೆ ಮೂಲಕ ಈ ಚಿತ್ರಕ್ಕೆ ಪ್ರಚಾರ ಕೊಡಬೇಕು ಅಂತ? ಈಗ ಮೈಸೂರು ಮೂಲ ಕಲಾವಿದರಿಗೆ ಮೂಲ ಮೈಸೂರೇ. ವಿಷ್ಣುವರ್ಧನ್ ಅವರಾಗಿರ್ಬೋದು, ರಾಜ್ಕುಮಾರ್ ಅವರಾಗಿರ್ಬೋದು, ಅಂಬರೀಷ್ ಅವರಾಗಿರ್ಬೋದು, ಹಾಗೆ ದರ್ಶನ್ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿಯವರೇ. ಕರ್ನಾಟಕ ಆಳ್ತಿರೋರೆಲ್ಲ ಮೈಸೂರವರೇ. ಸೊ ಹಂಗಿರೋದ್ರಿಂದ ನಾವುಗಳು ಕಲಾವಿದರಿಗೆ ಪ್ರೋತ್ಸಾಹ ಚೆನ್ನಾಗಿ ಕೊಡಬೇಕು ಅಂತ ಇಲ್ಲಿ ಮಾಡಿಸ್ತಾ ಇದೀವಿ. ಎಸ್, ಈ ವಿಚಾರವಾಗಿ ಮಾತಾಡೋದಕ್ಕೆ ಮತ್ತೊಬ್ರು ದರ್ಶನ್ ಅಭಿಮಾನಿಗಳು ಮತ್ತು ಆತ್ಮೀಯರಾದಂತಹ ಮಹೇಂದ್ರ ಸಿಂಗ್ ಕಾಳಪ್ಪ ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್, ಈಗ ಆಟೋ ಮೆರವಣಿಗೆ ಸಾಮಾನ್ಯವಾಗಿ ಮಾಡ್ತಾರೆ, ಜೊತೆಗೆ ಎತ್ತಿನ ಗಾಡಿ ಮೆರವಣಿಗೆ ಮಾಡ್ತಾರೆ, ಜೊತೆಗೆ ದರ್ಶನ್ ಅವ್ರು ಸಾಕಿರ್ತಕ್ಕಂಥ ಎತ್ಗಳನ್ನೇ ಕರ್ಕೊಂಡ್ಬಂದು ಮೆರವಣಿಗೆ ಮಾಡ್ತಾ ಇದ್ದಾರೆ. ಏನ್ ಅನ್ಸುತ್ತೆ ಸರ್? ಇದು ಈ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಇವತ್ತು ಎಲ್ಲ ಅಭಿಮಾನಿಗಳು, ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳೆಲ್ಲ ಸೇರಿ, ಮತ್ತೆ ನಮ್ಮ ದರ್ಶನ್ ಅಭಿಮಾನಿ ಸಂಘದ ಉಪಾಧ್ಯಕ್ಷರು ಇದರಲ್ಲಿ ತುಂಬ ಅವರು ವಹಿಸಿದ್ದಾರೆ. ಎಲ್ಲರಿಗೂ ಹುಡುಗರಿಗೆಲ್ಲ ಹೇಳಿ ಇದು ಮಾಡಿ, ಮತ್ತು ಎಲ್ಲ ಥರದ ರೈತರಿಂದ ಈ ರೈತರಿಗೋಸ್ಕರ ಅಂದ್ಕೊಂಡೆ ಈ ಒಂದು ಮೆರವಣಿಗೆ ಮಾಡಬೇಕು ಅಂದ್ಕೊಂಡು ಒಂದು 15 ದಿವಸನೂ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಇವತ್ತು ಎಲ್ಲರೂ ರೈತರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಮತ್ತು ದಯಮಾಡಿ ಎಲ್ಲರೂ ಈ ಒಂದು ಫಿಲಮ್ನ ನೋಡಿ ಆಶೀರ್ವಾದಿಸಬೇಕು. ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ರೈತ ಬಾಂಧವರು, ಎಲ್ಲ ಅಭಿಮಾನಿಗಳು ಎಲ್ಲರೂ ನೋಡಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಬನ್ನೂರಿಂದ ಮಹೇಂದ್ರ ಸಿಂಗ್ ಕಾಳಪ್ಪ. ಸರ್, ಸಾಮಾನ್ಯವಾಗಿ ಚಿತ್ರ ಬಿಡುಗಡೆ ದಿನ ಆಟೋ ಮೆರವಣಿಗೆ ಆಗಿರ್ಬೋದು, ಬೇರೆ ಮೆರವಣಿಗೆ ಮಾಡ್ತಾರೆ. ಇವತ್ತು ಆಟೋ ಮೆರವಣಿಗೆ ಮಾಡ್ತಾ ಇದ್ದೀರಾ, ಎತ್ತಿನ ಗಾಡಿ ಮೆರವಣಿಗೆ ಮಾಡ್ತಾ ಇದ್ದೀರಾ, ಜೊತೆಗೆ ಬೈಕ್ ರ್ಯಾಲಿ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿಂದ ಎಲ್ಲಿವರೆಗೆ ಮೆರವಣಿಗೆ ಮಾಡ್ತಾ ಇದ್ದಾರೆ? ಸರ್, ಇವಾಗ ನಾವು ಇಲ್ಲಿ ಕೋಟೆ ಸ್ವಾಮಿ ದೇವಸ್ಥಾನ ಶುರು ಮಾಡಿ ಹಂಗೆ ಪ್ರಭಾ ಟ್ಯಾಕ್ಸಿ ಥಿಯೇಟರ್ ಸರ್, ದೊಡ್ಡಗಡೆ ಸರ್ಕಲ್, ಕೆಡಿ ಶೆಟ್ಟಿ ಒಳಗಡೆ ನುಗ್ಗಿ ಲಸ್ಕರ್ ಪೊಲೀಸ್ ಸ್ಟೇಷನಿಂದ ಹಂಗೆ ಡೈರೆಕ್ಟ್ ನಾವು ವುಡ್ಲ್ಯಾಂಡ್ ಥಿಯೇಟರ್ ಹತ್ರ ಹೋಗ್ತೀವಿ. ವಿಶೇಷ ಅಂದರೆ ಈ ಸರ್ ನಾವು ಹಸುಗಳ ಮೆರವಣಿಗೆ ಮಾಡ್ತಿರೋದು ವಿಶೇಷ. ಹಂಗಾಗಿ ಅಣ್ಣನ ಫೇವ್ರೇಟ್ ಹಸುಗಳಾದಂಥ ಒಂದು ರಾಮ ಲಕ್ಷ್ಮಣ ಅವರು ಪ್ರೀತಿಯಿಂದ ರೈಡ್ ಮಾಡ್ತಾರೆ ತೋಟಕ್ಕೆ ಬಂದಾಗ. ಆ ಹಸುಗಳನ್ನ ನಾವು ಮುಂದೆ ಇಟ್ಕೊಂಡು ಮೆರವಣಿಗೆ ಮಾಡಿ ನಾವು ಪ್ರತಿಯೊಂದು ಸ್ಟಾರ್ಗಳು, ಪ್ರತಿಯೊಂದು ಮೆರವಣಿಗೆ ಆಟಗಳು ಏನಿರ್ಬೋದು ಎಲ್ಲ ಪ್ರತಿಯೊಂದನ್ನು ನಾವು ಪ್ರಿಪೇರ್ ಮಾಡ್ಕೊಂಡು ಹಬ್ಬ ಒಂದು ವಾತಾವರಣದಿಂದ ನಾವು ಮಾಡ್ತಾಯಿದ್ದೀವಿ. ಹೊಸ ವರ್ಷ ನಮಗೆ ನಾಳಿದ್ದಲ್ಲ, ಇವತ್ತೇ ಹೊಸ ವರ್ಷ. ಈಗ ನಾಳಿದ್ದು ಹೊಸ ವರ್ಷ, ಇದೇ ಇವತ್ತಿಂದ ಕಾಟೇರ ಹಬ್ಬನೇ ನಮಗೆ ಹೊಸ ವರ್ಷದಿಂದ ಶುರುವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಜೈ ದಿವಾಸ್. ಎಸ್, ಇದಿಷ್ಟು ದರ್ಶನ್ ಅಭಿಮಾನಿಗಳು ಹೇಳ್ತಕ್ಕಂಥ ಮಾತದ್ದು. ಒಟ್ಟಾರೆ ರಾಜ್ಯಾದ್ಯಂತ ನಾಳೆ ಕಾಟೇರ ಚಿತ್ರ ಭರ್ಜರಿಯಾಗಿ ಬಿಡುಗಡೆ ಆಗ್ತಾ ಇದೆ. ಒಂದು ದಿನ ಮುಂಚಿತವಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಒಂದು ಅದ್ಭುತ ಓಪನಿಂಗ್ ಕೊಡಬೇಕು, ಜೊತೆ ದೊಡ್ಡ ಮಟ್ಟದಲ್ಲಿ ಮೆರವಣಿಗೆ ಮಾಡಬೇಕು ಅಂತ ಈಗಾಗಲೇ ನೂರಾರು ಆಟೋಗಳು, ನೂರಾರು ಬೈಕ್ಗಳು ಮತ್ತೆ ಸಾಕಷ್ಟು ಎತ್ತಿನ ಗಾಡಿಗಳಲ್ಲೂ ಕೂಡ ಮೆರವಣಿಗೆ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಅವರ ಜೊತೆ ಉಮೇಶ್ ಕೋಟೆ, ಸುದ್ದಿನಾಡು, ಮೈಸೂರು.